ಯಾವ ತಾಲೂಕು? ಕುಷ್ಟಗಿ ತಾಲೂಕು. ಕೃಷಿ ಮೇಲೆ ನಡೆಯಕತ್ತ ಒಂದು 50-60 ವರ್ಷ ಆಯ್ತು. ಇದು ನೀವು ಪ್ರಥಮ ಬಾರಿ ಬರ್ತಾ ಇರೋದು? ಎಷ್ಟು ಬಾರಿ ಬಂದಿದ್ದೀರಿ? ಎಷ್ಟು ಸಲ ಬಂದಿರಿ? ಎಷ್ಟು ಸಲ ಬಂದಿರಿ? ಹೆಂಗ್ರಿ ಉಪಯೋಗ ಅನಿಸ್ತೇನ್ರಿ ಬಂದಿದ್ದು? ಬಾಳ ಚೆನ್ನಾಗಿ ಅನಿಸ್ಬಿಡಿ. ಏನು ಉಪಯೋಗ ಅನಿಸ್ತು? ಏನೇನು ಉಪಯೋಗ ಅನಿಸ್ತು? ಎಲ್ಲ ರೈತರ ಬಗ್ಗೆ ನೋಡಿದೀವಿ. ಕೋಳಿ, ಆಡು, ಟೆಗರು. ನಿಮ್ಮೂರಾಗ ಅದಾವಲ್ರಿ? ನಮ್ಮೂರಾಗ ಅದಾವ್ರಿ. ಇಲ್ಲಿ ನೋಡಕ್ ಬಾಳ ಇಷ್ಟ ಆಗ್ತದೆ. ಎಲ್ಲ ತಳಿ ಬೀಜ. ಈಗ ನೀವು ಕೃಷಿ ಮೇಳ ಬಂದಿರಲ್ಲ, ನಿಮ್ ಹೋದ ವರ್ಷದ ಒಕ್ಕಲ್ತನ ಮತ್ತೆ ಈ ವರ್ಷದ ಒಕ್ಕಲ್ತನ ಏನ್ರ ಬೇರೆ ಆಗುತ್ತಾ? ಆಗ್ಬಹುದಾ? ಈ ಕೃಷಿ ಮೇಳ ನೋಡಿರಲ್ಲ, ಬೇರೆ ಏನಾದ್ರೂ ಹೊಸದ್ ಏನಾರ ಮಾಡಕ್ ಆಗುತ್ತೆ ನಿಮ್ಗ? ಏನ್ ಮಾಡ್ಬೋದು? ಏನೇನ್ ಮಾಡ್ಬೋದು ನೀವು ಈಗ? ಹಂಗ ನಾನು ತಿಳಿಸಿ ಈಗ ನೀವ್ ಈ ಸಲ ಮಾಡಾಕತ್ತಿದ್ರಿ, ನಿಮ್ ಲೆಕ್ಕದಾಗ ನೀವು ಮಾಡಾಕತ್ತಿದ್ರಿ. ಈಗ ಇಲ್ಲಿ ಬಂದ್ ನೋಡಿರಿ, ಈಗ ಇಲ್ಲೇನ ಬೇರೆ ಬೇರೆ ತರ ಅನ್ಸತ್ತೆ. ಈಗ ಇಲ್ಲಿ ಏನ್ ಕಲ್ತಂಗ ಆತ್ ನಿಮ್ಗ, ಊರಾಗ ಹೋದ್ಮ್ಯಾಗ ಅದನ್ನ ಏನ್ ನೀವು ಅನುಕರಿಸ್ತೀರಿ ಅಂತ. ನಾವು ಏನ್ ದನ ಪನ ಸಾಕೋದು ಇಷ್ಟ. ಇದನ್ನ ಮಾಡ್ಬೇಕು, ಹುಲ್ಲು ಹಚ್ಚೋದು, ಶೆಡ್ ಮಾಡೋದು, ಆಡ್ ಮಾಡೋದು, ಈ ತರ ಮಾಡ್ಬೇಕಂತ ಅನಿಸ್ತು ನಮಗೆ. ನೋಡಿದ್ಮೇಲೆ ಅನಿಸ್ತು. ನೋಡಿದ್ಮೇಲೆ ಈ ತರ ಹಿಂಗ ನಮ್ಮ ಹೊಲದಲ್ಲಿ ನೀರ್ ಐತಿ, ತೋಟ ಐತಿ, ಈ ತರ ಮಾಡ್ಕೊಂಡು ಇದನ್ನ ಮಾಡಿದ್ರಪ್ಪ ಅಂದ್ರೆ ನಾವು ಮತ್ತೆ ಇನ್ನೊಂದ್ ತರ ಕೆಲಸ ಮಾಡೋದು ಯಾಕೆ ಬೇಕಂತ ಅನಿಸ್ತೀವಿ. ಇದು ಕರೆಕ್ಟ್ ನೋಡಿ. ಅವ್ರಿಗೆ ಅನ್ಸೈತೆ ಒಂದು ಇದರ ಏನು ಬದ್ಲಿದ್ ಮಾಡಕ್ ಆಗಲ್ಲ. ರೈತರಿಂದ ಇದನ್ನ ಮಾಡಕಂದ್ರ ನಮ್ಗ ಇದಿಲ್ಲ. ಇದನ್ನ ಮಾಡಕ್ ಇಷ್ಟ ಆಯ್ತು. ನಮ್ಮ ಹೊಲದಲ್ಲಿ ನೀರ್ ಮಾಡ್ಕೊಂಡು, ಶೆಡ್ ಮಾಡ್ಕೊಂಡು, ಆಕಳ ಮಾಡೋದು, ಈ ಕುರಿ ಸಾಕೋದು, ಹೈನುಗಾರಿಕೆ ಮಾಡೋದು, ಈ ತರ ಎಲ್ಲ ಮಾಡಕ್ ನಮ್ಗೆ ಇಷ್ಟ ಆಯ್ತಾ. ಇದ್ ನೋಡಿ, ಕೃಷಿ ಇಲಾಖೆ ನೋಡಿ. ಬಟ್ ಇಂಥವ್ ನೋಡಿದ್ರಿ ನೀವು? ನಿಮ್ಮ ಊರಾಗ ಶೆಡ್ ಮಾಡಿದ್ದೆಲ್ಲ ನೋಡಿದ್ರಿ? ನೋಡಿಲ್ಲ. ಆ ಕಡೆ ನಮ್ಮ ಕಡೆ ಇಂಥದೆಲ್ಲ ಕೃಷಿ ಬೆಳೆ ನೋಡೋದಕ್ಕೆ ಖುಷಿ ಆಗ್ತದೆ. ಕೃಷಿ ಬೆಳೆ ಖುಷಿ ಆಗ್ತದೆ. ಮುಂದಿನ ಸಲ ನೋಡ್ಬೇಕಂತ ಅನಿಸ್ತೀವಿ. ಈ ತರ ಹಿಂಗ್ ಶೆಡ್ ಮಾಡಿ, ದನ ಸಾಕಿ, ಈ ಹುಲ್ಲು ಅದನ್ನ ನೋಡಿ ಈ ತರ ಹಚ್ಚಿದ್ವಿ ಅಂದ್ರ ನಾವು ಮುಂದೆ ಹಿಂಗ್ ಮಾಡಿದ್ರ. ಮತ್ತ ಈ ಕೃಷಿ ಮೇಳದ ಉದ್ದೇಶ ಇರೋದೇನಂದ್ರ ಸಮಗ್ರ ಕೃಷಿ ಪದ್ಧತಿ. ನಿನ್ 3 ಎಕರೆ ಹೊಲ ಐತಾ, ಅರ್ಧ ಎಕರೆ ಹುಲ್ಲು ಹಚ್ಚು, 3 ಆಡ್ ಸಾಕು, 3 ಕೋಳಿ ಸಾಕು, 2 ದನ ಇಡು, ಅಂದ್ರೆ ಎಲ್ಲ ಇರ್ಬೇಕು ನಿನ್ ಕಡೆ ಅಂತ ಹೇಳ್ತಾರೆ ಇವ್ರು. ಹೌದಲ್ಲ? ಅದೇ ಇಲ್ಲ ಉದ್ದೇಶ ಇರೋದು. ಸ್ವಾವಲಂಬಿ ಜೀವನ. ಮೆಣಸಿನ್ಕಾಯಿ 2 ಸಾಲ ಮೆಣಸಿನ್ಕಾಯಿ ಹಾಕು, ಉಳ್ಳಾಗಡ್ಡಿ 10 ಸಾಲ ಉಳ್ಳಾಗಡ್ಡಿ ಹಾಕು, ಸಾವಯವ ಗೊಬ್ಬರ ಬಳಸು. ಅಂದ್ರೆ ನೀನೇ ಸ್ವಾವಲಂಬಿ ಆಗ್ಬೇಕು. ಅದು ಏನೋ ಕೇಳಕ್ ಹೋಗ್ಬಾರ್ದು. ಸೆಂತಿಗೆ ಹೋಗಿರ್ಬಾರ್ದು. ಉಪ್ಪು ಬಿಟ್ಟು ಏನ್ ತರಬಾರ್ದು. ಉಪ್ಪು ಎಣ್ಣೆ. ಅದ್ರಾಗ ಇವ್ರು ಸ್ವಲ್ಪ ಪ್ರೋಗ್ರೆಸಿವ್ ಫಾರ್ಮರ್ ಇವರು. ಅಂದ್ರೆ ಹೂವೆಲ್ಲ ಬೆಳೆದಾರ ಇವರು. ಅಂದ್ರೆ ದಿವಸ 300 ರೂಪಾಯಿ ದುಡ್ಡು ಬಿಡ್ತಾರ ಇವ್ರು ಹೂವಿನ ಹೆಂಗನ.